ರಂಗನಾಥ ಏರ್ ಶೋಗೆ ಬರೋರು ಅಲ್ಲಿ ಯುದ್ಧ ವಿಮಾನಗಳ ಬಗ್ಗೆ ಯಾಕೆ ಒಂದು ಆಕರ್ಷಿತಗೊಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ಡ್ರೋನ್ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಡ್ರೋನ್ ವಿಚಾರವಾಗಿ ಕೂಡ ನನ್ನ ಸಹೋದರಿ ಸ್ಮಿತಾ ರಂಗನಾಥ ಒಂದಷ್ಟು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ರು. ಏರೋ ಇಂಡಿಯಾ 2025ರಲ್ಲಿ ಡ್ರೋನ್ನ ಕಾರುಬಾರು ಇದೆ. ಏರ್ ಶೋನಲ್ಲಿ ಹೊಸ ಹೊಸ ಡ್ರೋನ್ಗಳನ್ನ ಪರಿಚಯ ಮಾಡಲಾಗ್ತಾ ಇದೆ. ಭೂಮಿಯೊಳಗಿನ ಬಾಂಬ್ ಸ್ಫೋಟಕ ಪತ್ತೆ ಸಾಮರ್ಥ್ಯವನ್ನ ಕೂಡ ಈ ಡ್ರೋನ್ಗಳು ಹೊಂದಿದೆ. ನೀರಿನಲ್ಲಿ ಮುಳುಗಿರೋರನ್ನು ಕೂಡ ರಕ್ಷಣೆ ಮಾಡುವ ಜೊತೆಗೆ ಸ್ಫೋಟಕ ವಸ್ತುಗಳನ್ನ ಪತ್ತೆ ಹಚ್ಚುವಂತ ಕೆಪಾಸಿಟಿಯನ್ನ ಹೊಂದಿದೆ. ಈಗ ಈ ಏರ್ ಶೋನಲ್ಲಿ ವಿಶೇಷ ಡ್ರೋನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ವೀರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಎಸ್ನ ಈಗ ಗರುಡ ಏರೋ ಸ್ಪೇಸ್ ಸ್ಟಾಲ್ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ವಿಧ ವಿಧವಾದ ಡ್ರೋನ್ಗಳು, ಐ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಐ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರಬಹುದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದ್ರೂ ಸಮುದ್ರದಲ್ಲಿ ಬಿದ್ರೆ ಏನಾದ್ರೂ ಅವಘಡ ಆದ್ರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡಬಹುದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಐ ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು ತುಂಬಾ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡಬಹುದು. ಯಾರಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡಬಹುದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದ್ರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದ್ರೂ ಏನು ಆಗತ್ತಂದ್ರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದೆ. ನೋಡ್ತಿರ್ಬೋದು ಇದು ಈ ಒಂದು, ಯಾಕಂದ್ರೆ ಕೆಲವೊಬ್ರು ಬಾಂಬ್ ಬ್ಲಾಸ್ಟ್ ಅಂದ್ರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಏನೋ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದ್ರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು. ಏನಾದ್ರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕೆಲವೊಬ್ರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಈ ಒಂದು ಡ್ರೋನ್ ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದ್ರೆ ಐ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗಿದ್ದಾವೆ. ಇಲ್ಲಿ ಕೃತಜ್ಞರ ಬನ್ನಿ ಮಾತಾಡಿಸೋಣ. ಮೇಡಮ್, ವಿಧ ವಿಧವಾದ ಡ್ರೋನ್, ಐ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ನಾವು ನಿನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದ್ರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಏರೋ ಇಂಡಿಯಾ ಅಲ್ಲಿ ತುಂಬಾ ಕಂಪನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಕೆಲವ್ರು ನಾವೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀವಿ, ಆದ್ರೆ ಕೆಲವರು ಅದನ್ನ ಬೇರೆ ಇಲಿಗಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಬಹುದು. ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ, ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ರೆಗ್ಯುಲೇಟರಿ ಅಥಾರಿಟೀಸ್ಗೆ ಇದನ್ನ ಪಿಚ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದ್ರೆ ಯು ಕ್ಯಾನ್ ಟ್ರ್ಯಾಕ್ ಎಕ್ಸಾಕ್ಟ್ಲಿ ನಿಮ್ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾ ಇದೆ, ಅದ್ರ ಆಲ್ಟಿಟ್ಯೂಡ್ ಏನು, ಅಲ್ಲೊಂಥರ ಐ ಜಸ್ಟ್ ಟೇಕ್ ಯು ಓವರ್ ಹಿಯರ್. ಇಲ್ಲಿ ನೋಡಿದ್ರೆ ನೀವು ಡ್ರೋನ್ ಫ್ಲೈ ಮಾಡ್ಬೇಕಂದ್ರೆ ಒಂದಷ್ಟು ಪರ್ಮಿಷನ್ಸ್ ತಗೊಂಡಿರ್ತೀರಾ. 10 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅಂತ. ಅದಕ್ಕಿಂತ ಜಾಸ್ತಿ ಆಚೆ ಏನಾನ ಹೋದ್ರೆ ಇಟ್ ವಿಲ್ ಟ್ರಿಗರ್, ನಮ್ಗೆ ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಆವಾಗ ಪೊಲೀಸ್ ಅಥಾರಿಟಿ ಆಗ್ಲಿ, ಯಾರೇ ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಅವ್ರು ಆ ಡ್ರೋನ್ ನ ಕಾಲ್ ಮಾಡ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಅವ್ರ ಲೈಸೆನ್ಸ್ ಆಗ್ಲಿ ಇದಾಗ್ಲಿ. ಸೊ ದಿಸ್ ಇಸ್ ವೆರಿ ಗುಡ್ ಟು ಟ್ರ್ಯಾಕ್ ದ ಸೆಕ್ಯೂರಿಟಿ ಪರ್ಪಸ್ ನಮ್ಗೆ. ಇನ್ನೊಂದು ಇವಾಗ ಇಲ್ಲಿ ಬಂದ್ರೆ ದಿಸ್ ಇಸ್ ಆರ್ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್. ದಿಸ್ ಇಸ್ ವೆರಿ ಇದು ಮೇನ್ ಏನಂದ್ರೆ ಸರ್, ನಾವು ಮೈನ್ಸ್ ಆಗ್ಲಿ, ಆರ್ಮಿ ಮೈನ್ಸ್ ಆಗ್ಲಿ, ಯಾವುದೇ ಇದಾಗ್ಲಿ, ಯೂಶಲಿ ನಾವು ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಎತ್ಕೊಂಡು ಹೋಗಿ ಇಲ್ಲಿ ಚೆಕ್ ಮಾಡ್ತೀವಿ, ಪ್ರಾಣಕ್ಕೆ ಅಪಾಯ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡ್ರೋನ್ಸ್ ನ ಕಳಿಸ್ಬಿಟ್ಟು ವಿಲ್ ಡಿಟೆಕ್ಟ್ ಇಟ್ ಗಿವ್ಸ್ ಅಸ್ ಅ ಸಿಗ್ನಲ್. ಅವಾಗ ಹೋಗ್ಬಿಟ್ಟು ದೇ ಕ್ಯಾನ್ ಜಸ್ಟ್ ಗೋ ಅಂಡ್ ಟ್ರ್ಯಾಕ್ ದಟ್ ಒನ್ ಥಿಂಗ್. ಇಟ್ ಟೆಲ್ಸ್ ಯು ಎಕ್ಸಾಕ್ಟ್ಲಿ ಅಲ್ಲಿ ಬಾಂಬ್ ಇದೆಯಾ ಇಲ್ವಾ, ಎನಿ ಮೆಟಲ್ ಡಿಟೆಕ್ಟರ್ಸ್ ಆಗ್ಲಿ ಏನಾದ್ರೂ ಆಗ್ಲಿ. ಅದ್ ಬಂದು ನಮ್ಮ ರಾಕೆಟ್ ಲಾಂಚರ್ ಅಂತ. ಲೈಕ್ ಯು ಕ್ಯಾನ್ ಸಿ ಇಟ್ ರಿಲೀಸಸ್ ಯೋರ್ ರಾಕೆಟ್ಸ್. ಇಟ್ಸ್ ಅಗೇನ್ ಸ್ಪೆಸಿಫಿಕ್ಲಿ ನಾವು ಬರೀ ಆರ್ಮಿಗೋಸ್ಕರ ಡಿಸೈನ್ ಮಾಡಿರೋದು. ಒನ್ ಆಫ್ ದ ಮೇನ್ ಎಕ್ಸ್ಕ್ಲೂಸಿವ್ ಥಿಂಗ್ ಬಂದ್ಬಿಟ್ಟು ನಮ್ಮ ಲೈಫ್ ಬಾಯ್ ಡ್ರೋನ್ ಅಂತ. ಆ ಡ್ರೋನ್ ಬಗ್ಗೆ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ದಿಸ್ ವಾಸ್ ಆಕ್ಚುಲಿ ಡಿಸೈನ್ಡ್ ಫಾರ್ ಇದು ಆಕ್ಚುಲಿ ಡಿಸೈನ್ ಮಾಡಿರೋದು ನಾವು ಗೋವಾ ಟೂರಿಸಮ್ಗೋಸ್ಕರ. ಈಗ ಮ್ಯಾಂಗ್ಳೂರ್ ಟೂರಿಸಂ ಅವರು ಬಂದಿದ್ದಾರೆ. ಸೊ ಇದು ಮೇನ್ ಏನಂದ್ರೆ ರೆಸ್ಕ್ಯೂ ಪರ್ಪಸ್ಗೋಸ್ಕರ ಸ್ಕೂಬಾ ಡೈವಿಂಗ್ ಹೋಗ್ತಾರೆ, ಆಮೇಲೆ ಸ್ನಾಕ್ಲಿಂಗ್, ಈ ತರ ಆಕ್ಟಿವಿಟೀಸ್, ವಾಟರ್ ಗೇಮ್ಸ್ ಆಕ್ಟಿವಿಟೀಸ್ಗೆಲ್ಲ ಹೋಗ್ತಾರೆ. ಅಲ್ಲೇನಾಗ್ತಾರೆ, ಕರೆಂಟ್ಸು ದಿಲ್ ಟೇಕ್ ದಮ್, ಇಟ್ ವಿಲ್ ಡೈವರ್ಟ್ ದಮ್ ಟು ಅನದರ್ ಏರಿಯಾ. ಅಲ್ಲಿ ಬೋಟ್ಸ್ ಅಲ್ಲಿ ಹೋಗ್ಬಿಟ್ಟು ಕಂಡುಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದೀಸ್ ಡ್ರೋನ್ಸ್ ವಿಲ್ ಹೆಲ್ಪ್ ಅಸ್ ಗೋ ಅಂಡ್ ಟ್ರ್ಯಾಕ್ ದಮ್ ಅಂಡ್ ರೆಸ್ಕ್ಯೂ ಫಾರ್ ಟೈಮ್ ಬಿಂಗ್ ಟಿಲ್ ಬೇರೆಯವ್ರು ಯಾರನ್ನ ಬಂದ್ಬಿಟ್ಟು ರೆಸ್ಕ್ಯೂ ಮಾಡೋಕ್ಕೋಸ್ಕರ. ಅದ್ ಬಿಟ್ಟು ದೇ ಇಸ್ ಫೈರ್ ಫೈಟಿಂಗ್ ಡ್ರೋನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫೈರ್ ಇಂಜಿನ್ಸ್ ಬಂದ್ಬಿಟ್ಟು ಬಿಲ್ಡಿಂಗ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಫೈರ್ ಫೈಟಿಂಗ್ ಡ್ರೋನ್ಸ್ ಬಿಲ್ಡಿಂಗ್ ಒಳಗಡೆನೆ ಹೋಗ್ಬಿಟ್ಟು
ಫೈರ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ ಐ ಮೀನ್ ಇಟ್ ವಿಲ್ ಹೆಲ್ಪ್ ಅಸ್. ಅದು ಬಿಟ್ಟು ನಮ್ಮ ಹತ್ರ ಕ್ಯಾನಿಸ್ಟರ್ ಡ್ರಾಪಿಂಗ್ ಡ್ರೋನ್ಸ್ ಇದೆ. ಇದರಲ್ಲಿ ಮೇನ್ ಏನಂದರೆ ಗ್ರೆನೈಡ್ಸ್ನ ಡ್ರಾಪ್ ಮಾಡ್ಬೋದು, ಟಿಯರ್ ಗ್ಯಾಸ್ ಡ್ರಾಪ್ ಮಾಡ್ಬೋದು. ಬ್ಯಾಕ್ ದೆನ್ ನಮ್ಮ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರಾಣಕ್ಕೆ ಅಪಾಯ ಅದು ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಲೀಸ್ ಮಾಡೋವಾಗಲ್ಲ. ಆದರೆ ಡ್ರೋನ್ಸಿಂದ ಅವ್ರ ಪ್ರಾಣಕ್ಕೇನೆ ತುಂಬ ನಾವು ಒಂಥರ ಭದ್ರತೆ ಕೊಡೋದ್ರ ಮತ್ತು ಒಳ್ಳೆ ಶೀಲ್ಡ್ ಥರ ಅವ್ರಿಗೆ ಕಾನ್ಫಿಡೆಂಟಾಗಿ ನಮ್ಮನ್ನು ಅವ್ರು ಭದ್ರತೆಯಾಗಿನೂ ಕಾಪಾಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಸರ್. ಅದು ಬಿಟ್ಟರೆ ಸರ್ವೆಲೆನ್ಸ್ ಇದೆ ಅಗೇನ್ ವಿತ್ ಆರ್ ಲಿಡಾರ್ ಬೇಸ್ ಕ್ಯಾಮ್ರಾಸ್. ಸೊ ಹಿಮಾಲಯಾಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಮಲ್ ಇಮೇಜ್ರಿ ಕ್ಯಾಮ್ರಾಯಿಂದ ನೀವು ಅಲ್ಲಿ ಮನುಷ್ಯರಿದಾರ ಇಲ್ವಾ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಕಾಪಾಡ್ಬೋದು ಸರ್. ಸೊ ದೀಸ್ ಆರ್ ಆರ್ ಟೈಪ್ಸ್ ಆಫ್ ಡ್ರೋನ್ಸ್. ನೋಡ್ತಿರ್ಬೋದು ಸುಮಾರು ಡ್ರೋನ್ಗಳಿದ್ದಾವೆ. ಒಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ತುಂಬ ಅನುಕೂಲ ಆಗುತ್ತೆ, ಒಂದು ಕಡೆ ಅಗ್ನಿಶಾಮಕಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ಸಾರ್ವಜನಿಕ ರಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ವೆರೈಟಿ ಡ್ರೋನ್ಗಳಿದ್ದಾವೆ, ಐ ಟೆಕ್ನಾಲಜಿ ಡ್ರೋನ್ಗಳಿವು. ಹೀಗಾಗಿ ಇಲ್ಲಿ ಸಹ ಏನು ಶಾಲೆಗಳಲ್ಲಿ ಸಹ ತಂದಿಟ್ಟಿದ್ದಾರೆ ಮತ್ತು ಸಾಕಷ್ಟು ಜನ ಈ ಒಂದು ಡ್ರೋನ್ಗಳ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಂಗನಾಥ್ ಏರ್ ಶೋಗೆ ಬರೋರು ಅಲ್ಲಿ ಯುದ್ಧ ವಿಮಾನಗಳ ಬಗ್ಗೆ ಯಾಕೆ ಒಂದು ಆಕರ್ಷಿತಗೊಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ಡ್ರೋನ್ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಡ್ರೋನ್ ವಿಚಾರವಾಗಿ ಕೂಡ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಒಂದಷ್ಟು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ರು. ಏರೋ ಇಂಡಿಯಾ 2025ರಲ್ಲಿ ಡ್ರೋನ್ನ ಕಾರುಬಾರು ಇದೆ. ಏರ್ ಶೋನಲ್ಲಿ ಹೊಸ ಹೊಸ ಡ್ರೋನ್ಗಳನ್ನ ಪರಿಚಯ ಮಾಡಲಾಗ್ತಾ ಇದೆ. ಭೂಮಿಯೊಳಗಿನ ಬಾಂಬ್ ಸ್ಫೋಟಕ ಪತ್ತೆ ಸಾಮರ್ಥ್ಯವನ್ನ ಕೂಡ ಈ ಡ್ರೋನ್ಗಳು ಹೊಂದಿದೆ. ನೀರಿನಲ್ಲಿ ಮುಳುಗಿರೋರನ್ನು ಕೂಡ ರಕ್ಷಣೆ ಮಾಡುವ ಜೊತೆಗೆ ಸ್ಫೋಟಕ ವಸ್ತುಗಳನ್ನು ಪತ್ತೆ ಹಚ್ಚುವಂತ ಕೆಪಾಸಿಟಿಯನ್ನ ಹೊಂದಿದೆ. ಈಗ ಈ ಏರ್ ಶೋನಲ್ಲಿ ವಿಶೇಷ ಡ್ರೋನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದರಿ ವೀರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಈಗ ಗರುಡ ಏರೋ ಸ್ಪೇಸ್ ಸ್ಟಾಲ್ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ವಿಧ ವಿಧವಾದ ಡ್ರೋನ್ಗಳು, ಐ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಐ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರಬಹುದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದ್ರೂ ಸಮುದ್ರದಲ್ಲಿ ಬಿದ್ದರೆ ಏನಾದ್ರೂ ಅವಘಡ ಆದ್ರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡಬಹುದು. ಅದಲ್ಲದೆ ಪಕ್ಕದಲ್ಲಿ ಸಹ ಏನೋ ಒಂದು ಐ ಟೆಕ್ನಾಲಜಿ ಡ್ರೋನ್ ಇದೆ. ಇದು ಮಿಸೈಲ್ ಲಾಂಚ್ ಮಾಡುವ ಡ್ರೋನ್. ಇದು ನೋಡ್ತಿರ್ಬೋದು ತುಂಬಾ ವೇಟ್ ಇದೆ. ಯಾವುದೇ ಒಂದು ಮಿಸೈಲ್ ತಗೊಂಡು ಹೋಗಿ ಒಂದು ದೇಶದ ಮೇಲೆ ಲಾಂಚ್ ಮಾಡಬಹುದು. ಯಾರಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ಉಗ್ರಗಾಮಿ ತಾಣಗಳ ಮೇಲೆ ಲಾಂಚ್ ಮಾಡಬಹುದು. ಮತ್ತೊಂದು ಕಡೆ ಪಕ್ಕದಲ್ಲಿ ಡ್ರೋನ್ ಇದೆ. ಅದು ಏನಾದ್ರೂ ಬಾಂಬ್ ಬ್ಲಾಸ್ಟ್ ಎಲ್ಲಾದ್ರೂ ಏನಾಗತ್ತಂದ್ರೆ ಅದು 5 ಕಿಲೋಮೀಟರ್ ಅಂತರದಲ್ಲಿ ಕಂಡುಹಿಡಿಯುವ ಡ್ರೋನ್ ಇದೆ. ನೋಡ್ತಿರ್ಬೋದು ಇದು ಈ ಒಂದು, ಯಾಕಂದ್ರೆ ಕೆಲವೊಬ್ರು ಬಾಂಬ್ ಬ್ಲಾಸ್ಟ್ ಅಂದ್ರೆ ಬಾಂಬ್ ತಜ್ಞರು ಅವರು ಮುಂದೆ ಹೋಗಿ ಏನೋ ಸ್ಕ್ಯಾನ್ ಮಾಡ್ತಾರೆ. ಬಟ್ ಇದಲ್ಲ, ಈ ಒಂದು ಡ್ರೋನ್ 5 ಕಿಲೋಮೀಟರ್ ಅಂತರದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಅಂದ್ರೆ ಬ್ಲಾಸ್ಟ್ ಆಗ್ಬೋದಾ ಆಗಲ್ವಾ ಎಲ್ಲವೂ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇನ್ನೊಂದು ಡ್ರೋನ್ ಇದೆ. ಇದು ಸಹ ನೋಡ್ತಿರ್ಬೋದು. ಏನಾದ್ರೂ ಅಗ್ನಿ ಅವಘಡ ಆದ ಸಂದರ್ಭದಲ್ಲಿ ಈ ಒಂದು ಡ್ರೋನ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕೆಲವೊಬ್ರು ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗೊಡಕ್ಕಾಗಲ್ಲ. ಅಂತ ಟೈಮಲ್ಲಿ ಈ ಒಂದು ಡ್ರೋನ್ ಒಳಗಡೆ ಹೋಗಿ ಅಗ್ನಿ ನಂದಿಸುವ ಕೆಲಸ ಮಾಡುತ್ತೆ. ಅಂದ್ರೆ ಐ ಟೆಕ್ನಾಲಜಿ ಎಲ್ಲ ಡ್ರೋನ್ಗಳು ಒಳಗೊಂಡಿದ್ದಾವೆ. ಇಲ್ಲಿ ಕೃತಜ್ಞತೆ ಬನ್ನಿ ಮಾತಾಡ್ಸೋಣ. ಮೇಡಮ್, ವಿಧ ವಿಧವಾದ ಡ್ರೋನ್, ಐ ಟೆಕ್ನಾಲಜಿ ಡ್ರೋನ್ಗಳಿದ್ದಾವೆ. ಏನೆಲ್ಲ ಸ್ಪೆಷಲ್ ಮೇಡಮ್ ಇವೆಲ್ಲ ಅಂತ? ನಾವು ನಿನ್ನೆ ಒಂದು ಸಾಫ್ಟ್ ಲಾಂಚ್ ಮಾಡಿದ್ವಿ ಸರ್, ನಮ್ಮ UTM ಡ್ರೋನ್ ಟೆಕ್ನಾಲಜಿ ಅಂತ. ಇದೇನಂದ್ರೆ ಅನ್ಮ್ಯಾನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಏರೋ ಇಂಡಿಯಾ ಅಲ್ಲಿ ತುಂಬಾ ಕಂಪನೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್, ಅರೌಂಡ್ 30-40 ಡಿಫ್ರೆಂಟ್ ಟೈಪ್ಸ್ ಆಫ್